ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಅರ್ಷಿತ್ ಮಾತಾಡ್ತಾ ಇದ್ದೀನಿ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಕರುನ ಗಿವ್ ಅವೇ ಮಾಡ್ತಾ ಇದ್ದೀವಿ ಅಂತ. ಸೊ ಇವಾಗ ಒಬ್ಬರು ಒಳ್ಳೆ ರೈತರಿಗೆ ಕರು ಗಿವ್ ಅವೇ ಮಾಡ್ತಾ ಇದ್ದೀವಿ. ಕರು ಕೊಡ್ತಾ ಇದ್ದೀವಿ ಫ್ರೀಯಾಗಿ. ತುಂಬ ಮುದ್ದಾಗಿದೆ ಕರುನು. ನೋಡಿ, ಈ ಕರು ನೋಡಿ ಒಂದ್ಸತಿ. ಈ ಕರುನ ಮುದ್ದಾಗಿದೆ ಕರು. ಜರ್ಸಿ ಹೆಣ್ಗರು ಗಿವ್ ಅವೇ ಆಗಿದೆ ಇವಾಗ. ಸೊ ಇವಾಗ ಮಂಡ್ಯದವರಿಗೆ ಗಿವ್ ಅವೇ ಆಗಿದೆ. ಅವ್ರದ್ದು ಫೇಸ್ ನಾನು ತೋರಿಸಲ್ಲ, ಅವ್ರ ರೋಗ ನಾನು ತೋರಿಸ್ತೀನಿ. ಮತ್ತು ಬೇರೆಯವ್ರ ಥರ ಹೂವು ಗಿವ್ ಅವೇ ಮಾಡ್ತೀನಿ ಅಂದ್ಬಿಟ್ಟು ಮಾಡದೇ ಇರೋ ಥರ ಅಲ್ಲ. ನಾನು ಅದಕ್ಕೆ ಗಿವ್ ಅವೇ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ಮೇಲೂ ನಾನು ತೋರಿಸ್ತೀನಿ ಅಂತ ಹೇಳಿದ್ದು. ಸೊ ಇವಾಗ ನಾನು ತೋರಿಸ್ತೀನಿ, ಅವ್ರನ್ನ ತೋರಿಸೋದಿಲ್ಲ ಅವ್ರ ಫೇಸ್ನ. ಸೊ ಮಂಡ್ಯಕ್ಕೆ ಹೋಗ್ತಾ ಇದೆ ಫ್ರೆಂಡ್ಸ್. ಇವಾಗ ಇದು ಕರು ತುಂಬ ಮುದ್ದಾಗಿದೆ. ಮತ್ತು ಈಗ ನಾವು ತೋರಿಸ್ತಾ ಇದ್ದೀವಿ, ನಾವು ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಅವ್ರು ತೊಗೊತಾ ಇದ್ದಾರೆ ಅಂದ್ಬಿಟ್ಟು ಅವ್ರನ್ನ ಚಿಕ್ಕವ್ರನ್ನಂಗೆ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ. ಸೊ ಅವ್ರನ್ನ ತೋರಿಸಲ್ಲ. ಅದಕ್ಕೆ ನಿಮಗೆ ಗೊತ್ತಿರುತ್ತೆ, ಒಂದು ಹೆಣ್ಣು ಕರು ತೆಗಿಬೇಕು ಅಂದರೆ ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ. ಒಂದು ಓರ್ಗರು ಹುಟ್ಟಿದ್ರೆ ಅವ್ನಿಗೆ ಆಗೋ ಬೇಜಾರು ಎಷ್ಟು. ಒಂದು 9 ತಿಂಗಳು ಕಷ್ಟಪಟ್ಟಿರ್ತಾನೆ ಒಂದು ಹೆಣ್ಗರು ಹುಟ್ಟಬೇಕು ಅಂತ. ಅದು ಓರ್ಗರು ಆದರೆ ಅವ್ನು ಪಡೋ ದುಃಖ ಯಾರೂ ಪಡೋಲ್ಲ, ಅಷ್ಟು ದುಃಖ ಪಟ್ಟಿರ್ತಾನೆ. ಈಗ ಒಂದು ಹೆಣ್ಗರು ಅಂಥ ನೋವೆಲ್ಲ ನೋಡಿರೋದಕ್ಕೆ ಈಗ ಒಂದು ಹೆಣ್ಗರು ಕೊಟ್ಟರೆ ನಾಳೆ ಇವತ್ತು ಇದಕ್ಕೆ ಹಾಲು ಕುಡಿಸಿ ಅವ್ರು ಚೆನ್ನಾಗಿ ಸಾಕಿದ್ರೆ ಇದು ನಾಳೆ 1000 ಜನಕ್ಕೆ ಹಾಲು ಕೊಟ್ಟು ಸಾಕುತ್ತೆ. ಸೊ ಅದಕ್ಕಾಗಿ ಅವ್ರಿಗೆ ಗಿವ್ ಅವೇ ಮಾಡ್ತಾಯಿದ್ದೀನಿ. ಸೊ ಹಿಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಹಿಂಗೆ ದಯವಿಟ್ಟು. ಈಗ ನೆಕ್ಸ್ಟ್ ಹಸುನೂ ಕೊಡ್ಬೋದು, ಹಸು ಕರು ಎಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಗಳಿಗೆ ಹೆಂಗಿಲ್ಲ ಅಂದರೆ ಒಂದು ಅಥವಾ 2 ಕರು ಕೊಡ್ತೀನಿ. ಮತ್ತು ಇನ್ನೂ ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ. ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಹಸು ಅಥವಾ ಕರು ಹಿಂಗೆ ಕೊಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟು ನಮ್ಮಂಥ ಬಡ ರೈತರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಈಗ ಇದು ಪರ್ಚೇಸ್ ಕೊಟ್ಟಿದ್ದೀವಿ ಇವಾಗ. ಸರ್ ಕರು ಚೆನ್ನಾಗಿದೆಯಾ? ಚೆನ್ನಾಗಿ ಸಾಕೊಳ್ಳಿ. ಇಷ್ಟ ಆಯ್ತಲ್ವ ನಿಮಗೆ ಕರು? ನಾವು ಫ್ರೀಯಾಗಿ ಕೊಡ್ತಿದ್ದೀವಿ ಅಂದ್ಬಿಟ್ಟು ಯಾವುದೋ ಚೆನ್ನಾಗಿಲ್ದಿರೋ ಕರು ಕೊಡ್ತಾ ಇದ್ದೀವ ಏನೋ ಒಂದು ಹೇಳ್ಬಿಡಿ ಜೋರಾಗಿ. ಜೋರಾಗಿ ಸರ್. ಹಾಂ, ಚೆನ್ನಾಗಿರೋ ಕರುನೇ ಕೊಡ್ತಾ ಇದೀವಲ್ವಾ? ಚೆನ್ನಾಗಿರೋ ಕರುನೇ ಕೊಡ್ತೀವಿ. ಓಕೆ, ಇಷ್ಟ ಆಯ್ತಾ ಸರ್? ಖುಷಿ ಆಯ್ತಾ? ಖುಷಿ ಆಯ್ತು. ಚೆನ್ನಾಗಿ ಸಾಕೊಳ್ಳಿ, ಒಳ್ಳೇದಾಗಲಿ ನಿಮ್ಗೂ. ಯಾವ ಊರು ನಿಮ್ಮದು? ನಮ್ಮದು ಮಂಡ್ಯದ ಹತ್ರ ತಗ್ಗಳ್ಳಿ. ನೆಕ್ಸ್ಟು ನಿಮಗೆ ಗೊತ್ತಿರೋ ನಿಮ್ಮ ಸ್ವಲ್ಪ ಕಷ್ಟದಲ್ಲಿರೋರಿಗೆ ಇದರಲ್ಲಿ ನೆಕ್ಸ್ಟ್ ಹುಟ್ಟೋ ಕರುನ ಅವರಿಗೆ ದಾನವಾಗಿ ಕೊಟ್ಬಿಡಿ. ಮತ್ತು ಈ ಕರುನ ಸೇಲ್ ಮಾಡಬೇಡಿ. ಅಕಸ್ಮಾತ್ ನೀವು ಸೇಲ್ ಮಾಡಿದ್ರು ನಮಗೆ ಕೊಡಿ ವಾಪಸ್. ಸರಿ ಸರ್, ಓಕೆ. ನೀವೇನು ಇವಾಗ ತೊಗೊಂಡೋಗ್ತಿದ್ದೀರಾ, ಈ ಅಕಸ್ಮಾತಾಗಿ ನೀವೇನಾದ್ರು ಕೊಡೋ ಸ್ಥಿತಿ ಬಂದರೆ ನಮಗೆ ವಾಪಸ್ ಕೊಟ್ಬಿಡಿ. ನಾವೇ ದುಡ್ಡು ಕೊಟ್ಟು ತೊಗೊತೀವಿ. ನಿಮಗೂ ಒಳ್ಳೇದಾಗಲಿ. ಸೊ ನೀವು ಇವ್ರ ಹತ್ರ ಹಸುಗಳಿಲ್ಲ ಫ್ರೆಂಡ್ಸ್, ಇವರು ಕಷ್ಟದಲ್ಲಿ ಇರೋದು. ಸೊ ಅದಕ್ಕೆ ಇವ್ರಿಗೆ ಕರು ಕೊಟ್ಟಿದ್ದೀವಿ. ಅವ್ರು ಸಾಕೊತೀನಿ, ಹೆಂಗೋ ಸಾಕೊತೀನಿ ಸರ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಇವ್ರ ವೈಫ್ ರಿಕ್ವೆಸ್ಟ್ ಮಾಡಿದ್ರು. ಇವ್ರ ವೈಫು ಮತ್ತು ಇವರು ಇಬ್ಬರು ನಮ್ಮ ಸಬ್ಸ್ಕ್ರೈಬರು ನಮ್ಮ ಯೂಟ್ಯೂಬ್ ಚಾನಲ್ಗೆ. ಕಮೆಂಟೆಲ್ಲ ಮಾಡಿದ್ದಾರೆ ಸುಮಾರು ಅವರು. ಈಗ ಮಂಡ್ಯ ತಗ್ಗಳ್ಳಿಗೆ ಹೋಗ್ತಾಯಿದೆ. ಸೊ ನಾನು ಮಾಡ್ತಿರೋ ಒಳ್ಳೆ ಕೆಲಸ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಅಥವಾ ನಾನು ಮಾಡ್ತಿರೋ ಕೆಲಸ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಥರ ಮಾಡಿದ್ರೆ ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಕಮೆಂಟ್ ಹಾಕಿ. ಮತ್ತು ನಾನು ಮಾಡ್ತಿರೋದು ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಎಷ್ಟೇ ಇದು ಮಾಡಿದ್ರು ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟು ಇದೇ ಥರ ಹಸುಗಳು ಕರುಗಳೆಲ್ಲ ತರ್ತಾಯಿರ್ತೀನಿ. ಮತ್ತು ಹಿಂಗೆ ಗಿವ್ ಅವೇನೂ ಮಾಡ್ತಾಯಿರ್ತೀನಿ. ಮೀನ್ಸ್ ನೋಡಿ ತಗೊಂಡು ಹೋಗ್ತಾಯಿದ್ದಾರೆ. ಅವ್ರ ಫೇಸ್ ತೋರಿಸೋದಲ್ಲ, ನಾವು ಏನೋ ಒಂದು ಕೊಡ್ತಾಯಿದ್ದೀವಿ ಅಂದ್ಬಿಟ್ಟು ಬೇರೆಯವ್ರನ್ನ ಚಿಕ್ಕವ್ರನ್ನಾಗಿ ಮಾಡಿ ತೋರಿಸೋದು ಅಷ್ಟು ಸರಿ ಬರೋಲ್ಲ. ನೋಡಿ, ಚೆನ್ನಾಗಿ ಸಾಕೋತಾರೆ ಸರ್. ಚೆನ್ನಾಗಿ ಸಾಕೊಳ್ಳಿ. ಸರಿ ಸರ್, ಚೆನ್ನಾಗಿ ಸಾಕೊಳ್ಳಿ, ಒಳ್ಳೆಯದಾಗಲಿ. ಎಷ್ಟೋ ಜನ ಈಗ ಕೇಳ್ತಾರೆ ಏನಕ್ಕೆ ಈ ಥರ ಗಿವ್ ಅವೇ ಕೊಟ್ಟರೆ ಏನು ಸಿಗುತ್ತೆ ಅಂತ. ನನಗೆ ಖುಷಿ ಸಿಗುತ್ತೆ. ನನ್ನ ಒಂದು ಮಾತಿಂದ ನಿಮಗೆ ಬೇಜಾರಾಗಿದೆ ಅಂದರೆ ಒಂದು ಮಾತು ಹೇಳ್ತೀನಿ. ನಾವು ಸತ್ತಾಗ ನಮಗೆ ಉಡ್ದಾರನೂ ಬಿಡಲ್ಲ, ಉಡ್ದಾರನೂ ಎತ್ಕೊಂಡು ಹೋಗಲ್ಲ. ನಾವು ಸತ್ತಾಗ ತೊಗೊಂಡೋಗೋದು ಪ್ರೀತಿ, ವಿಶ್ವಾಸ. ಸತ್ತ ಮೇಲೂ ಹೆಸರಿರಬೇಕು ಅಂದರೆ ಒಳ್ಳೆ ಥರ ಬದುಕಿದ್ರೆ ಸಮಾಜದಲ್ಲಿ ಒಳ್ಳೆ ಹೆಸರಿರುತ್ತೆ. ಸೊ ಈಗ ಉಡ್ದಾರನೂ ತೊಗೊಂಡೋಗಿ ಆಗದೇ ಇರೋರು ಜನರು ಪ್ರೀತಿ ತೊಗೊಂಡೋಗ್ಬೋದು. ಸೊ ಹಂಗಾಗಿ ಈ ಥರ ಒಳ್ಳೆ ಕೆಲಸಗಳು ಮಾಡ್ತಿರೋದು. ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಬುದ್ಧಿ ಅದು. ಒಂದು 10 ರೂಪಾಯಿ ದುಡಿದ್ರೆ ಒಂದು 5 ರೂಪಾಯಿ ಜನಗಳಿಗೆ ಅಂತಲೇ ಒಂದು ಹೆಲ್ಪ್ ಮಾಡಬೇಕು ಅಂತ. ಸೊ ಹಂಗಾಗಿ ನಾನು ಹೆಲ್ಪ್ ಮಾಡ್ತಾ ಇರೋದು ಈ ಥರ. ಹಿಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡ್ತಿರೋ ಕೆಲಸ ನಿಮ್ಗೆ ಏನೋ ಇಷ್ಟ ಆಗಿದ್ರೆ. ಸೊ ಹಿಂಗೆ ಕೊಡ್ತಾ ಇರ್ತೀನಿ ಗಿವ್ ಅವೇನ. ಈಗ ನೋಡಿ ಕರು ತುಂಬ ಚೆನ್ನಾಗಿದೆ. ನೋಡಿ, ನಾವು ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ ಅಂದ್ಬಿಟ್ಟು ಯಾವುದೋ ಥರದ ಕರುಗಳಲ್ಲ. ಮತ್ತು ನಮ್ಮ ಮನೇಲಿ ಹುಟ್ಟಿರೋ ಕರು ಅಲ್ಲ ಇದು. ನಾನು ದುಡ್ಡು ಕೊಟ್ಟು ತಂದು ಇವ್ರಿಗೆ ಕೊಡ್ತಾ ಇರೋದು. ಇವ್ರಿಗೂ ಹೇಳಿದ್ದೀವಿ. ಇವಾಗ ಹಾಸನ ಹತ್ರದಿಂದ ಅಲ್ಲಿ ಹಿರಿಸೇವೆ ಹತ್ರ ತಂದಿರೋ ಕರು ಇದು. ಅಲ್ಲಿ ಹೋಗಿ ಕರು ತಂದು ಒಂದು 6,000 ರೂಪಾಯಿ ಬಿದ್ದಿದೆ ನಮಗೆ. ಕಾರಲ್ಲಿ ಹೋಗಿ ನಮ್ಮ ಕಾರಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಕಾರಲ್ಲಿ ತೊಗೊಂಬಂದಿದ್ದು ಕರು ಇದನ್ನ. ಕರು ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿ ನೋಡ್ಕೊಳ್ಳಿ, ನಿಮಗೂ ಒಳ್ಳೆಯದಾಗುತ್ತೆ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ.
ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನು ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.